ರನ್ಯಾಗೆ ಪ್ರೋಟೋಕಾಲ್ ಸಿಕ್ಕಿದ್ದಾದ್ರೂ ಹೇಗೆ? ಪ್ರೋಟೋಕಾಲ್ ಕೊಡ್ಲಿಕ್ಕೆ ಹೇಳಿದ್ಯಾರು? ಡಿಆರ್ಐಗೆ ಪ್ರೋಟೋಕಾಲ್ ಅಧಿಕಾರಿ ಹೇಳಿದ್ದೇನು? ಚಿನ್ನದ ರಾಣಿಯ ಪ್ರೋಟೋಕಾಲ್. ಸೀಕ್ರೆಟ್ ನ್ಯೂಸ್ 18 ಎಕ್ಸ್ಕ್ಲೂಸಿವ್. ರನ್ಯಾ ಸ್ಮಗ್ಲಿಂಗ್ ಮಾಡಿದಂತ ಸಂದರ್ಭದಲ್ಲಿ ಆಕೆಗೆ ಪ್ರೋಟೋಕಾಲ್ ಹೆಂಗ್ ಸಿಕ್ತು, ಆಕೆ ಹೆಂಗ್ ಬಂದ್ಲು, ಏನು ಎತ್ತ, ಆ ಟೈಮ್ನಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೆ. ಬಿಕಾಸ್ ಈಕೆ ಹಿರಿಯ ಪೊಲೀಸ್ ಅಧಿಕಾರಿಯ ಮಗಳಾಗಿರುವಂತ ಕಾರಣಕ್ಕೋಸ್ಕರ ಪ್ರೋಟೋಕಾಲ್ ಕೊಡ್ಲಾಗ್ತಾ ಇತ್ತು ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇತ್ತು. ಆದ್ರೆ ಅದಾದ ನಂತರ ರಾಮಚಂದ್ರ ರಾವ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡ್ತಾರೆ. ನಮಗೂ ಅವ್ರಿಗೂ ಮದುವೆ ಆದ ನಂತರ ಅಷ್ಟಕ್ಕಷ್ಟೇ ಅವ್ರು ಬಂದಿಲ್ಲ, ನಾವು ಕೂಡ ಅವ್ರ ಮನೆಗೆ ಹೋಗಿಲ್ಲ ಅನ್ನುವ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಪ್ರೆಸ್ ನೋಟ್ ಬರುತ್ತೆ. ಅದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು. ಇನ್ ಡೆಪ್ತ್ ಆಗಿ ಈಗ ವಿಚಾರಣೆಗೆ ಇಳಿದಿರುವಂತ ಡಿಆರ್ಐ ಅಧಿಕಾರಿಗಳು ಬಸವರಾಜ್ ಅಂತ ಪ್ರೋಟೋಕಾಲ್ ಅನ್ನ ಯಾರು ಕೊಟ್ಟಿದ್ರಲ್ಲ ಆ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಯಾರು ಸೂಚನೆ ಕೊಟ್ಟಿದ್ದು ಏನು ಎತ್ತ ಆತ ಹೇಳಿದ್ದಾನೆ. ಚಿನ್ನಕಳ್ಳಿ ರನ್ಯಾ ರಾವ್ ಕುರಿತ ಅತಿದೊಡ್ಡ ಸ್ಫೋಟಕ ಸುದ್ದಿ. ರನ್ಯಾ ಅಷ್ಟೊಂದು ಸುಲಭವಾಗಿ ಹೇಗೆ ಹೊರ ಬರ್ತಾ ಇದ್ಲು, ಏರ್ಪೋರ್ಟ್ ನಿಂದ ಸಲೀಸಾಗಿ ಬರ್ತಾ ಇದ್ದಿದ್ದು ಹೇಗೆ ಅನ್ನುವಂಥದ್ದನ್ನ ನಿಮ್ಗೆ ಹೇಳ್ತಾ ಇದೀವಿ. ಕೆಜಿ ಚಿನ್ನದ ಜೊತೆ ಗ್ರೀನ್ ಚಾನೆಲ್ ನಲ್ಲಿ ಹೇಗೆ ಬರ್ತಾ ಇದ್ಲು? ಗ್ರೀನ್ ಚಾನೆಲ್ ಅಂದ್ರೆ ಅಲ್ಲಿ ಬಾಡಿನೆಲ್ಲ ಚೆಕ್ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಹೊರಗಡೆ ಬರ್ಬೋದು, ಎಕ್ಸಿಟ್ ಆಗ್ಬೋದು. ಆ ಗ್ರೀನ್ ಚಾನೆಲ್ ನಲ್ಲಿ ಹೇಗೆ ಬರ್ತಾ ಇದ್ಲು? ರನ್ಯಾ ರಾವ್ಗೆ ಪ್ರೋಟೋಕಾಲ್ ನೀಡ್ತಾ ಇದ್ದಂಥವರು ಯಾರು? ಪ್ರೋಟೋಕಾಲ್ ನೀಡಲಿಕ್ಕೆ ಸೂಚನೆ ನೀಡಿದ್ದು ಯಾರು ಅನ್ನುವಂಥ ಪ್ರಶ್ನೆಗಳು ಬರ್ತಾ ಇತ್ತಲ್ಲ, ಅದಕ್ಕೆಲ್ಲದಕ್ಕೂ ಕೂಡ ಈಗ ಉತ್ತರ ಸಿಗ್ತಾ ಇದೆ. ಹಿರಿಯ ಅಧಿಕಾರಿಗಳ ಕುಟುಂಬಸ್ಥರಿಗೆ ಪ್ರೋಟೋಕಾಲ್ ಇರುವಂಥದ್ದು. ಹಿರಿಯ ಅಧಿಕಾರಿಗಳ ಕುಟುಂಬಸ್ಥರು, ಕೆಲವರಿಗೆ ಇಲ್ಲಿ ರಾಜಕಾರಣಿಗಳು, ಆಫೀಸರ್ಸ್ಗಳು, ದೊಡ್ಡ ದೊಡ್ಡ ಆಫೀಸರ್ಸ್, ಹಿರಿಯ ಅಧಿಕಾರಿಗಳು, ಅವ್ರಗಳಿಗೆಲ್ಲ ಪ್ರೋಟೋಕಾಲ್ ಇದೆ. ಅವರನ್ನ ಅಂದ್ರೆ ಅವ್ರ ಬಾಡಿ ಎಲ್ಲ ಚೆಕ್ ಮಾಡೋದಿಲ್ಲ, ಬ್ಯಾಗ್ ಎಲ್ಲರದ್ದು ಕೂಡ ಚೆಕ್ ಆಗುತ್ತೆ, ಆದರೆ ಬಾಡಿ ಚೆಕ್ ಆಗಲ್ಲ. ಪ್ರೋಟೋಕಾಲ್ ಇರುವಂಥವ್ರಿಗೆ ಅವ್ರಿಗೆ ಗ್ರೀನ್ ಲೈನಲ್ಲಿ ಈಸಿಯಾಗಿ ಎಕ್ಸಿಟ್ ಆಗ್ಬೋದು. ಅದೇ ರೀತಿಯಾಗಿ ಅವರ ತಂದೆಯ ಒಂದು ಪ್ರೋಟೋಕಾಲ್ ಅನ್ನ ಇವಳು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರು. ಪ್ರೋಟೋಕಾಲ್ ಆಫೀಸರ್ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಹೇಳಿಕೆ ದಾಖಲಾಗಿದೆ. ಡಿಆರ್ಐ ದಾಖಲಿಸುವಂತ ಹೇಳಿಕೆ ಪ್ರತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ರನ್ಯಾ ರಾವ್ಗೆ ಗ್ರೀನ್ ಚಾನೆಲ್ ದಾಟಿಸಿದ್ದು ಬಸವರಾಜ್. ಸದ್ಯ ಹೆಡ್ ಕಾನ್ಸ್ಟೇಬಲ್ ಆಗಿರುವಂತದ್ದು ಬಸವರಾಜ್ ಪ್ರೋಟೋಕಾಲ್ ನೀಡುವಂತೆ ರಾಮಚಂದ್ರ ರಾವ್ ಸೂಚನೆಯನ್ನ ಕೊಟ್ಟಿದ್ರಂತೆ. ಹಿರಿಯ ಅಧಿಕಾರಿ ಬೇರೆ, ಡಿಜಿಪಿ ಬೇರೆ, ಅವ್ರ ಸೂಚನೆ ಫಾಲೋ ಮಾಡಲೇಬೇಕಲ್ವಾ? ಬಸವರಾಜ್ ಅವ್ರಿಗೆ ಏನ್ ಗೊತ್ತು? ಆಕೆ 14 ಕೆಜಿ ಚಿನ್ನವನ್ನ ಇಟ್ಕೊಂಡ್ ಬಂದಿದ್ದಾಳೆ, ಚಿನ್ನದ ಗಟ್ಟಿ ತಗೊಂಬಂದಿದ್ದಾಳೆ ದುಬೈಯಿಂದ ಅಂದ್ಬಿಟ್ಟು. ರಾಮಚಂದ್ರ ರಾವ್ ಅವರ ಮಗಳು, ಸೊ ಹೀಗಾಗಿ ಅವ್ರು ಹೇಳಿದ್ದು ಪಾಲನೆ ಮಾಡಬೇಕು. ಸೊ ಆ ಕಾರಣಕ್ಕೋಸ್ಕರ ಅವ್ರು ಹೇಳಿದ ಕೆಲಸವನ್ನ ಮಾಡಿದ್ದಾರೆ ಬಸವರಾಜ್. ಡಿಜಿಪಿ ರಾಮಚಂದ್ರ ರಾವ್ ಸೂಚಿಸಿದ್ರು ಅಂತ ಬಸವರಾಜ್ ತನ್ನ ಸ್ಟೇಟ್ಮೆಂಟ್ ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಏರ್ಪೋರ್ಟ್ ನಲ್ಲಿ ಪ್ರೋಟೋಕಾಲ್ಗೆ ಸೂಚಿಸಿದ್ರಂತೆ. ಸಂಬಂಧಿಕರು, ಕುಟುಂಬ ಸದಸ್ಯರಿಗೆ ಪ್ರೋಟೋಕಾಲ್ ಕೊಡಲಾಗಿದೆ. ಪ್ರೋಟೋಕಾಲ್ ನೀಡುವ ಮೂಲಕ ರನ್ಯಾ ಪರಿಚಯ ಆಗಿದೆ. ಹಲವು ವರ್ಷಗಳಿಂದ ಬಸವರಾಜ್ಗೆ ರನ್ಯಾ ಪರಿಚಯ, ಯಾಕೆಂದ್ರೆ ಅವರ ಸೀನಿಯರ್ ಆಫೀಸರ್ ಮಗಳಾಗಿರುವಂತ ಕಾರಣಕ್ಕೋಸ್ಕರ ಹಂಗೆ ಪರಿಚಯ. ಈ ಎಲ್ಲ ಅಂಶಗಳು ಡಿಆರ್ಐಗೆ ಹೇಳಿರುವಂತದ್ದು ಬಸವರಾಜ್. ಡಿಆರ್ಐ ಅಂದ್ರೆ ಈಗ ಡೈರೆಕ್ಟರೇಟ್ ರೆವೆನ್ಯೂ ಇಂಟೆಲಿಜೆನ್ಸ್ ಇದಾರಲ್ಲ, ಈಕೆಯನ್ನ ಅರೆಸ್ಟ್ ಮಾಡಿದಂಥವ್ರು, ಅವರಿಗೆ ಎಲ್ಲಾ ರೀತಿಯಾದಂಥ ಸ್ಟೇಟ್ಮೆಂಟ್ ಅನ್ನ ವಿಚಾರಣೆಯ ಸಂದರ್ಭದಲ್ಲಿ ನೀಡಲಾಗಿದೆ. ಏನೇನಾಯ್ತು, ನಾನು ಯಾವ ಕಾರಣಕ್ಕೋಸ್ಕರ ಅವ್ರನ್ನ ಪ್ರೋಟೋಕಾಲ್ ಅಂದ್ರೆ ಗ್ರೀನ್ ಲೈನ್ ಅಲ್ಲಿ ಕರ್ಕೊಂಡು ಹೋದೆ, ಪ್ರೋಟೋಕಾಲ್ ಕೊಡ್ಲಿಕ್ಕೆ ಯಾರು ಸೂಚನೆ ಕೊಟ್ಟಿದ್ರು, ಅದೆಲ್ಲವನ್ನು ಕೂಡ ಇನ್ ಡೀಟೇಲ್ ಆಗಿ ಬಸವರಾಜ್ ಡಿಆರ್ಐ ಆಫೀಸರ್ಸ್ ಮುಂದೆ ಹೇಳಿದ್ದಾರೆ. ಇನ್ನ ದುಬೈನಿಂದ ಬರುವಂತ ಮೊದಲು ರನ್ಯಾ ಕರೆಯನ್ನ ಮಾಡಿದ್ಲಂತೆ. ದುಬೈಯಿಂದ ಹೊರಡುವಂತ ಸಂದರ್ಭದಲ್ಲಿ ರನ್ಯಾ ಕರೆಯನ್ನ ಮಾಡಿದ್ದಾಳೆ. ಬಸವರಾಜ್ಗೆ ಕರೆಯನ್ನ ಮಾಡಿರುವಂತದ್ದು. ಕರೆ ಮಾಡಿ ಹೇಳಿದ್ದಾಳೆ, ನಾನು ಬರ್ತಾ ಇದ್ದೀನಪ್ಪ, ಪ್ರೋಟೋಕಾಲ್ ಕೊಡಿ ಅಂತ. ಅದರಂತೆ ರನ್ಯಾಗೆ ಬಸವರಾಜ್ ಪ್ರೋಟೋಕಾಲ್ ಅನ್ನ ಕೊಟ್ಟಿರುವಂಥದ್ದು. ಇಲ್ಲಿ ಬಸವರಾಜ್ ಪಾತ್ರ ಪ್ರೋಟೋಕಾಲ್ನ ಫಾಲೋ ಮಾಡುವಂಥದ್ದು. ಹಿರಿಯ ಆಫೀಸರ್ ಮಗಳು ಬೇರೆ ಆಗಿರುವಂತ ಕಾರಣಕ್ಕೋಸ್ಕರ ಗ್ರೀನ್ ಲೈನ್ ಅಲ್ಲಿ ಅವ್ರನ್ನ ದಾಟಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ಆ ಕೆಲಸವನ್ನ ಮಾಡ್ತಾ ಇದ್ರು ಬಸವರಾಜ್ ಅವರು. ನಾಟ್ ಓನ್ಲಿ ರನ್ಯಾ ಅಂತ ಅಲ್ಲ, ಯಾವುದೇ ಹಿರಿಯ ಅಧಿಕಾರಿಗಳ ಕುಟುಂಬದವರಿಗೂ ಕೂಡ ಇದೇ ರೀತಿಯಾಗಿ ಅವ್ರು ಫೋನ್ ಮಾಡಿ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಪ್ರೋಟೋಕಾಲ್ ಆಫೀಸರ್ ಅವ್ರನ್ನ ಪ್ರೋಟೋಕಾಲ್ ಪ್ರಕಾರ ಎಕ್ಸಿಟ್ ಮಾಡಿಸ್ತಾರೆ. ಅದೇ ರೀತಿಯಾಗಿ ರನ್ಯಾನನ್ನು ಕೂಡ ಬಸವರಾಜ್ ಅವರು ಪ್ರೋಟೋಕಾಲ್ನ ಫಾಲೋ ಮಾಡಿರುವಂಥದ್ದು. ರನ್ಯಾಗೆ ಗ್ರೀನ್ ಚಾನೆಲ್ ದಾಟಿಸಿದ್ರಂತೆ ಬಸವರಾಜ್. ಡಿಆರ್ಐಗೆ ಹೇಳಿಕೆಯನ್ನ ನೀಡಿರುವಂಥದ್ದು ಬಸವರಾಜ್ ಅವರು. ಪ್ರೋಟೋಕಾಲ್ ಅಧಿಕಾರಿಯಾಗಿರುವಂಥದ್ದು ಬಸವರಾಜ್ ಅಲ್ಲಿ ರನ್ಯಾಳನ್ನ ಗ್ರೀನ್ ಚಾನೆಲ್ ದಾಟಿಸಿದ ಬಳಿಕ ವಿಚಾರಣೆ ಮಾಡಲಾಗಿದೆ. ಆಕ್ಚುಲಿ ಡಿಆರ್ಐ ಆಫೀಸರ್ಸ್ ಎಲ್ಲ ರೀತಿಯಲ್ಲೂ ಕೂಡ ರೆಡಿ ಆಗಿದ್ರು. ಯಾಕೆಂದ್ರೆ ಜಸ್ಟ್ ಒಂದು 15 ಡೇಸ್ ಅಲ್ಲಿ 3-4 ಬಾರಿ ಓಡಾಡಿದ್ದಂತ ಕಾರಣಕ್ಕೋಸ್ಕರ, ಅದು ಒಂದೇ ಡ್ರೆಸ್ ನಲ್ಲಿ 3-4 ಬಾರಿ ಓಡಾಡಿದ್ದಂತ ಕಾರಣಕ್ಕೋಸ್ಕರ ಒಂದು ಅನುಮಾನ ಇತ್ತು, ಏನೋ ಆಗ್ತಾ ಇದೆ ಇಲ್ಲಿ ಅಂತ. ದೆಹಲಿಯ ಡಿಆರ್ಐ ಆಫೀಸರ್ಸ್ ಇಲ್ಲಿ ಸೂಚನೆಯನ್ನ ಕೊಡ್ತಾರಂತೆ. ಅವರು ಬೇರೆ ಒಂದು ಗೇಟ್ ಅಲ್ಲಿ ನಿಂತ್ಕೊಂಡಿದ್ರು, ಆಕೆ ಇಲ್ಲಿ ಬರ್ತಾಳೆ,
ಚೆಕ್ ಮಾಡೋಣ ಅಂತ ಕಾಯ್ತಾ ಇದ್ರು. ಆದ್ರೆ ಈಕೆ ಪ್ರೋಟೋಕಾಲ್ ತಗೊಂಡು ಹೊರಗಡೆ ಹೋಗ್ತಿದ್ದ ಹಾಗೆ ಆ ಮಾಹಿತಿ ಸಿಗ್ತಿದ್ದ ಹಾಗೆ ಆಕೆ ಇನ್ನೇನು ಎಕ್ಸಿಟ್ ಆದ್ಲು ಅನ್ನುವಂಥ ಟೈಮ್ನಲ್ಲಿ ಆಕೆಯನ್ನ ಅಂದ್ರೆ ಅಲ್ಲಿ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಲಾಯಿತು. ಫುಲ್ ಬಾಡಿಯನ್ನ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿದೆ ಈ ಗೋಲ್ಡ್ ಸ್ಮಗ್ಲಿಂಗ್ ಅನ್ನುವಂಥ ವಿಚಾರ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ರನ್ಯಾಗೆ ಯಾವ ರೀತಿಯಾಗಿ ಪ್ರೋಟೋಕಾಲ್ ಅನ್ನ ಕೊಡ್ಲಾಗ್ತಾ ಇತ್ತು, ಯಾರು ಸೂಚನೆಯನ್ನ ಕೊಟ್ಟಿದ್ರು, ಅದೆಲ್ಲವನ್ನು ಕೂಡ ಬಸವರಾಜ್ ಉಲ್ಲೇಖವನ್ನ ಮಾಡಿ ಅಂದ್ರೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. DRI ಆಫೀಸರ್ಸ್ ಅದನ್ನ ಉಲ್ಲೇಖ ಮಾಡಿರುವಂತದ್ದು. ಅದನ್ನೆಲ್ಲವನ್ನು ಕೂಡ ನೋಡ್ತಾ ಹೋಗೋದಾದ್ರೆ ಏನೇನೆಲ್ಲ ಆಯ್ತು ಆ ಸಂದರ್ಭದಲ್ಲಿ ಅಂತ. ಪೃಥ್ವಿರಾಜ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಸಿಕ್ಕಿಬಿದ್ದಿರುವಂತಹ ನಟಿ ರನ್ಯಾಗೆ ಕೊಟ್ಟಿರುವಂತಹ ಒಂದು ಪ್ರೋಟೋಕಾಲ್ ವಿಚಾರ ಏನಿದೆ ಆ ಒಂದು ಈಗ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮತ್ತೊಂದು ಕಡೆ ರಾಜ್ಯ ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಈ ಪ್ರಮುಖವಾಗಿ ಈಗ ಬಸವರಾಜ್, ಹೆಡ್ ಕಾನ್ಸ್ಟೇಬಲ್ ಬಸವರಾಜ್ ಪ್ರೋಟೋಕಾಲ್ ಕೊಟ್ಟಿರುವಂತಹ ಒಂದು ಸಂಬಂಧಪಟ್ಟಂತೆ DRI ಅಧಿಕಾರಿಗಳು ಈಗ ಆ ಬಸವರಾಜ್ ಅವ್ರನ್ನ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಕೇವಲ ನಾವು ಬಸವರಾಜು ಮೊನ್ನೆ ಅಂದ್ರೆ ಈಗ ರೀಸೆಂಟ್ ಆಗಿ ಏನು ಬಂಧನ ಆದಂತಹ ಸಂದರ್ಭದಲ್ಲಿ ಹೋಗಿದ್ದಂಥದ್ದಲ್ಲ, ಹಿಂದೆಯೂ ಕೂಡ ಆ ಒಂದು ಏರ್ಪೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಪ್ರೋಟೋಕಾಲ್ ಅಲ್ಲಿ ಹೊರಗಡೆ ಕರ್ಕೊಂಡ್ ಬಂದಿರುವಂತಹ ಸಾಕಷ್ಟು ಒಂದು ಉದಾಹರಣೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆ ಬಗ್ಗೆಯೂ ಕೂಡ ಒಂದು ಹೇಳಿಕೆ ವಿಚಾರಣೆಯನ್ನ ಮಾಡಲಾಗಿದೆ. ಆದ್ರೆ ಮೊನ್ನೆ ಅಂದ್ರೆ ರೀಸೆಂಟ್ ಆಗಿ ದುಬೈನಿಂದ ಬಂದಂತಹ ನಟಿ ರನ್ಯಾಗೆ ಗ್ರೀನ್ ಲೈನ್ ಅಲ್ಲಿ ಕರ್ಕೊಂಬರುವಂತಹ ಸಂದರ್ಭದಲ್ಲಿ ಇದೇ ಒಂದು ಬಸವರಾಜು ಅವರಿಗೆ ಸಹಾಯವನ್ನ ಮಾಡಿ ಅಲ್ಲಿಂದ ಹೊರಗಡೆ ಕರ್ಕೊಂಬರುವಂತಹ ಕೆಲಸವನ್ನ ಮುಂದಾಗಿದ್ರು ಪ್ರೋಟೋಕಾಲ್ ಅಲ್ಲಿ. ಅದೇ ಒಂದು ಸಂದರ್ಭದಲ್ಲಿ DRI ಅಧಿಕಾರಿಗಳು ಆಕೆಯನ್ನು ವಶಕ್ಕೆ ಪಡ್ಕೊಂಡು ನಂತರ ಅಲ್ಲಿ ಎಂಕ್ವೈರಿಯನ್ನ ಮಾಡಿದ್ದಾರೆ. ಆ ನಂತರ ಮೊದಲು ಏನು ಗೊತ್ತಾಗೋದಿಲ್ಲ, ನಾನೇನು ತಂದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಉತ್ತರವನ್ನ ಕೊಡೋದು. ಆ ನಂತರ ಅವರು ತಮ್ಮದೇ ರೀತಿಯಲ್ಲಿ ಅಲ್ಲಿ ಕಸ್ಟಮ್ಸ್ ಅಧಿಕಾರಿ ಒಬ್ರು ಕರ್ಕೊಂಡ್ಬಂದು ಒಳಗಡೆ ಹೋಗಿ ಅವರದೇ ರೀತಿಯಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆ ನಂತರ ಸಿಕ್ಕಾಕೊಳ್ಳುವಂಥದ್ದು ಈ ಆ ಒಂದು ಟೇಪ್ ಏನಿದೆ, ಆ ಟೇಪ್ ಅನ್ನ ಬ್ಯಾಂಡೇಜ್ ಮಾಡುವಂತಹ ಒಂದು ಟೇಪ್ ಏನಿದೆ, ಗಮ್ ಟೇಪ್ ಅಲ್ಲಿ ಒಳಗಡೆ ಬಿಸ್ಕೆಟ್ಗಳನ್ನ 2 ಪ್ಯಾಕೆಟ್ಗಳ ಹಂತದಲ್ಲಿ ಸುಮಾರು 12 ಬಿಸ್ಕೆಟ್ಗಳು 14 kg ಹೆಚ್ಚು ಬಿಸ್ಕೆಟ್ಗಳಿತ್ತು, ಅದೆಲ್ಲವೂ ಕೂಡ ಸಿಕ್ಕಾಕೊಳ್ಳುವಂಥದ್ದು. ಆದ್ರೆ ಬಸವರಾಜ್ಗೆ ಈ ವಿಚಾರ ಗೊತ್ತಿತ್ತಾ ಇಲ್ವಾ ಅನ್ನೋದು ಇನ್ನಷ್ಟು ತನಿಖೆ ವೇಳೆ ಗೊತ್ತಾಗಬೇಕಾಗಿದೆ. ಇನ್ನೊಂದು ಗಂಗಾಧರ್, ಇಲ್ಲಿ ಈ ಬಾರಿ ಬಸವರಾಜ್ ಪ್ರೋಟೋಕಾಲ್ ಫಾಲೋ ಮಾಡುವಂತ ಸಂದರ್ಭದಲ್ಲಿ ರನ್ಯಾ ಮಾತ್ರ ಸೂಚನೆ ಕೊಟ್ಟಿದ್ದಂತ ಫೋನ್ ಮಾಡಿ ನಾನು ಹೊರಡ್ತಾ ಇದ್ದೀನಿ, ನಾನು ಬಂದಾಗ ಪ್ರೋಟೋಕಾಲ್ ಕೊಡಿ ಅಂದ್ಬಿಟ್ಟು, ಅಥವಾ ರಾಮಚಂದ್ರ ರಾವ್ ಅವರು ಕೂಡ ಇದೇ ಟೈಮ್ ನಲ್ಲಿ ಏನಾದ್ರು ಸೂಚನೆ ಕೊಟ್ಟಿದ್ರ ಈ ಬಾರಿ ಅವರು ಹೊರಗಡೆ ಕರ್ಕೊಂಡ್ ಬರುವಂತ ನಿಟ್ಟಿನಲ್ಲಿ ಅಂತ? ಆಮೇಲೆ ಈಗ ಬಸವರಾಜ್ ಅವ್ರನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆತನ ಕೆಲಸ ಜಸ್ಟ್ ಹಿರಿಯ ಆಫೀಸರ್ ಮಗಳು ಅನ್ನುವಂತ ಕಾರಣಕ್ಕೋಸ್ಕರ ಎಕ್ಸಿಟ್ ಮಾಡುವಂತದ್ದಷ್ಟೇ ಆಗಿತ್ತಾ, ಅಥವಾ ಈತನಿಗೂ ಏನಾದ್ರೂ ಗೊತ್ತಿತ್ತಂತ ಅಂತ ಈ ಸ್ಮಗ್ಲಿಂಗ್ ವಿಚಾರ? ಪೃಥ್ವಿರಾಜ್, ಪ್ರಮುಖವಾಗಿ ಆ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ ಏನಿದೆ ಅದು ಇನ್ನಷ್ಟೇ ಅದು ಮಾಹಿತಿ ಗೊತ್ತಾಗಬೇಕಾಗಿದೆ ಸ್ಪಷ್ಟವಾಗಿ. ಯಾಕಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ ಅವ್ರಿಗೆ ಗೊತ್ತಿತ್ತಾ ಇಲ್ವಾ ಅನ್ನೋದು ಗೊತ್ತಾಗಬೇಕಾದ್ರೆ ಪ್ರೋಟೋಕಾಲ್ ಅಲ್ಲೇ ಅವರನ್ನ ಕರ್ಕೊಂಬರಕ್ಕೆ ಮುಂದಾಗಿದೆ ಅನ್ನೋದ್ರ ಬಗ್ಗೆ ಅಷ್ಟೇ ಆತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು. ಆದ್ರೆ ಪ್ರಮುಖವಾಗಿ ಇದು ಕೇವಲ ಈ ಒಬ್ಬ IPS ಅಧಿಕಾರಿ ಅಷ್ಟೇ ಅಲ್ಲದೆ ಬೇರೆ IPS ಅಧಿಕಾರಿ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಬಂದರೂ ಸಹ ಇದೇ ರೀತಿಯಲ್ಲಿ ಸಾಕಷ್ಟು ಮಂದಿಗೆ ಪ್ರೋಟೋಕಾಲ್ ಅಲ್ಲಿ ಹೊರಗಡೆ ಕರ್ಕೊಂಡ್ಬಂದಿರುವಂತಹ ಒಂದು ಸಾಕಷ್ಟು ಘಟನೆಗಳು ಕೂಡ ನಡೆದಿರುವಂತದ್ದು. ಆ ಬಗ್ಗೆಯೂ ಕೂಡ DRI ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವತ್ತಿನ ದಿನ ನೇರವಾಗಿ ರನ್ಯಾ ರಾವ್ ಇದೇ ಬಸವರಾಜ್ಗೆ ಫೋನ್ ಕರೆಯನ್ನ ಮಾಡಿ ಹೊರಗಡೆ ಕರ್ಕೊಂಡು ಹೋಗಿ ಪ್ರೋಟೋಕಾಲ್ ಅಲ್ಲಿ ಫೋನ್ ಮಾಡಿ ಕರ್ಸ್ಕೊಂಡಿರುವಂತಹ ಒಂದು ವಿಚಾರ ಇದೆ. ಆ ಬಗ್ಗೆಯೂ ಕೂಡ ಗೊತ್ತಾಗಿರುವಂತದ್ದು. ಅನಂತರ ಬಸವರಾಜ್ ಅಲ್ಲಿ ಹೋಗಿ ಅವರನ್ನ ವೆಲ್ಕಮ್ ಮಾಡಿಕೊಂಡು ರಿಸೀವ್ ಮಾಡಿ ಅನಂತರ ಅವರನ್ನ ಹೊರಗಡೆ ಕರ್ಕೊಂಡ್ ಬರುವಂತ ಕೆಲಸಕ್ಕೆ ಪ್ರೋಟೋಕಾಲ್ ಅಲ್ಲಿ ಮುಂದಾಗಿರುವಂತದ್ದು. ಆದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಹೌದು ಅವರ ಏನು ರಾಮಚಂದ್ರ ಅವರ ಫ್ಯಾಮಿಲಿ ಮೆಂಬರ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರ ಒಂದು ಆ ಮಾಹಿತಿ ಇತ್ತು, ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಕರ್ಕೊಂಡ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅವ್ರ ಪ್ರೋಟೋಕಾಲ್ ಅಲ್ಲಿ ಕರ್ಕೊಂಡ್ ಬಂದೆ ಅನ್ನೋ ರೀತಿಯಲ್ಲಿ ಹೇಳಿರುವಂತದ್ದು. ಈಗ IPS ಯಾಕಂದ್ರೆ ಹಿರಿಯ IPS ಅಧಿಕಾರಿ ಆಗಿರುವಂತದ್ದು, ಅವರ ಸೂಚನೆಯಂತೆ ಇವ್ರು ಮಾಡಿದ್ರ ಕೆಲವು ಸ್ಟೇಟ್ಮೆಂಟ್ ಅಲ್ಲಿ ಆತರ ಕೊಟ್ಟಿರುವಂತದ್ದ, ಮತ್ತೆ ಇದನ್ನು ಹೊರತುಪಡಿಸಿ ಅವರೇ ವಾಲಂಟ್ರಿ ಆಗಿ ಕೇವಲ ರನ್ಯಾ ರಾವ್ ಪರವಾಗಿ ಅವರೇ ಫೋನ್ ಮಾಡಿ ಡೈರೆಕ್ಟ್ ಆಗಿ ಅವರೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವರೇ ಪ್ರೋಟೋಕಾಲ್ ಅಲ್ಲಿ ಕರ್ಕೊಂಡ್ ಬಂದ್ರ, ಇವೆಲ್ಲವೂ ಕೂಡ ತನಿಖೆ ವೇಳೆ ಗೊತ್ತಾಗಬೇಕಾಗಿರುವಂತದ್ದು ಸತ್ಯಾಸತ್ಯತೆ ಏನಿದೆ ಅಂತ ಹೇಳಿ. ಆದ್ರೆ ಇದೆಲ್ಲ ಆಯಾಮದಲ್ಲೂ ಕೂಡ DRI ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರುವಂತ ಒಂದು ವಿಚಾರ ಇದೆ, ಅದು ಅಲ್ಲಿನ ಅಧಿಕಾರಿಗಳನ್ನ ಕಣ್ತಪ್ಪಿಸಿ, ಅಂದ್ರೆ ಅಲ್ಲಿನ ದುಬೈ ಏರ್ಪೋರ್ಟ್ ಅಧಿಕಾರಿಗಳ ಕಣ್ತಪ್ಪಿಸಿ ಇಲ್ಲಿ ಬರುವಂತಹ ಪ್ರಕ್ರಿಯೆಗಳೇನಿದೆ, ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಪ್ರೋಟೋಕಾಲ್ ಮೂಲಕವಾಗಿ ಹೊರಗಡೆ ಎಕ್ಸಿಟ್ ಹಾಕುವಂತ ಒಂದು ಹಂತ ಏನಿದೆ, ಇವೆಲ್ಲವೂ ಕೂಡ ಪ್ರೀ ಪ್ಲಾನ್ ಅಲ್ಲ ಆಗಿರುವಂತದ್ದು. ಹೀಗಾಗಿ ರನ್ಯಾ ರಾವೇ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿರಬಹುದು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.